ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ನಮ್ಮ ಅಪ್ಪರು ಓ ಅದಕ್ಕೆ ನರಸಿಂಹರಾಜು ಅವ್ರಿಗೆ ಸಾರ್ಗೆ ಅವ್ರಿಗೆ ಫೋನ್ ಮಾಡಿ ಕರಿ. ಓ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ. ಓ ಬಂದು ನಮ್ಮ ತೋಟದ ಹತ್ರ ಎಲ್ಲ ನೋಡ್ಕೊಂಡು ಎರಡು ದಿವಸ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ಆಯ್ತು ಸ್ವಾಮಿ. ನಮ್ಮ ತೋಟ ಗೀಟ ಮನೆಯೆಲ್ಲ ನೋಡ್ಕೊಂಡು ಅಣ್ಣ. ಏನ ನಮ್ಮ ಅಕ್ಕ ಅಷ್ಟು ಪ್ರೀತಿ ಲಲಿತಕ್ಕ ಅವರು ನಾವು ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ. ಬೈಯದ್ರಾಗ ಅರ್ಥ ಏನೈತೆ? ಅವರೇ ಬುದ್ಧಿ ಕಲ್ತ್ಕೊಂಡ್ರಲ್ಲ. ಭಗವಂತ ಒಳ್ಳೇದ್ ಮಾಡ್ಲಿ ಅವ್ರಿಗೆ. ಬೇರೆ ಯಾರನ್ನ ಗಣಸಾಗಿದ್ರೆ ಎಷ್ಟೆಷ್ಟು ಮಾಡ್ಬೋದು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಹುಡಿಕೊಂಬಂದು ಏನೇನ ಮಾಡಿ ಪಾಪ ನಿಮ್ಮ ಸಂಸಾರಗಳೆಲ್ಲ ಇದು ಮಾಡಿ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಗೆಲ್ಲ ಬೈದು ನಿಮ್ಮ ಬಟ್ಟೆಗಳೆಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ. ಹ್ಞೂ ಸ್ವಾಮಿ, ಆಲೆ ಒಂದು 5-6 ತಿಂಗಳ ಬಟ್ಟೆ ಎಲ್ಲ ಹಂಗಾಗಿದ್ದು. ಬಟ್ಟೆ ಎಲ್ಲ ಸುಟ್ಟಾಕ್ಬಿಟ್ಟಿದ್ರಂತೆ. ಚಪ್ಪಲಿ ಕೊಡ್ತಿರ್ಲಿಲ್ವಂತೆ. ಮನೆಗೆ ಬರೀ ಗಲಾಟೆ ಯಾವಳ ಮಡಿಕೊಂಬಿಟ್ಟಿದ್ಯಾ ಅಂತ ಎಲ್ಲ ಹೇಳಿದ್ಲು ನಮ್ಮ ಅಕ್ಕ. ಎಲ್ಲ ಕ್ಷಮಿಸಿ. ಅದಕ್ಕೆ ನಮ್ಮ ಅಪ್ಪರು ಅಲೋ ಸ್ವಾಮಿ, ಅದಕ್ಕೆ ನಮ್ಮ ಅಪ್ಪರು ಸೋಮವಾರ ಕಳ್ಕೊಂಡು ಬನ್ರಿ. ಅವಳದು ನಾವೇನೋ ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟೋದ್ ಬೇಡ. ಫ್ರಿಡ್ಜು ಟಿವಿ ಬಟ್ಟೆಗಳು ಏನೈತೆ ಎಲ್ಲ ಬಡವ್ರುಗಳು ದಾನ ಕೊಟ್ಬಿಟ್ಟು ಬರೀ ಹೆಂಗ್ ಬಂದಿಲ್ಲ ಹಂಗೆ ಕರ್ಕೊಂಡು ಹೋಗೋಣ. ಒಡವೆ ಒಂದಿರ್ಲಿ, ಒಡವೆ ನಮ್ಮ ಊರಿಗೆ ಹೋದ್ಮೇಲೆ ಯಾವ್ದಾನ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡೋಣ, ನಾವು ಬೇರೆ ಮಾಡ್ಸಾಕನ ಹೊಸವು ಅಂತೆಲ್ಲ ಮಾತಾಡ್ಕೊಂಡಿದೀವಣ್ಣ. ಅದಕ್ಕೆ ನಾಳೆ ಶುಕ್ರವಾರ ಬೇಡ, ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ. ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ, ನಾನು ಫೋನ್ ಮಾಡ್ತೀನಿ. ಭಾನುವಾರ ನಾನು ಫೋನ್ ಮಾಡ್ತೀನಿ, ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ. ದಯವಿಟ್ಟು ನಮ್ಮಿಂದ ನಿನ್ಗೆ ಏನಾನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಜಮೀನ್ಗೆ ಯಾರಿಗಾನ ಕೆಲಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡ್ರಿ. ನಿಮ್ಮ ಜೊತೆಗೆ ಹುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ, ನಾವು ಮಾಡ್ಕೊಡ್ತೀವಿ. ನಮ್ಮ ಇದರಲ್ಲಿ ನಮ್ಮದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ. ನೀವು ಮನೆ ಕಟ್ಟೋಕ್ಕೆ ನನ್ನ ಕಡೆಯಿಂದ ಅಣ್ಣ 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಯ್ತು ಒಳ್ಳೇದ ದೇವ್ರು ನಮ್ದೇನೈ ಸ್ವಾಮಿ. ನನ್ನ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದು 2 ಲೋಡ್ ಮಳ್ಳು, ಒಂದು 100 ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ. ಆಮೇಲೆ ಈ ಮರಗಳು ಕದಗಳು ಮಾಡ್ಸಬೇಕಾದ್ರೆ ಹೇಳ್ರಿ. ನಮ್ದೇ ತೋಟದಲ್ಲಿ ಅರ್ಕಿಲೆಸ್ ಮರ ಐತೆ. ಕದಗಳು ಮಾಡ್ಸಕ್ಕೆ ಅರ್ಕಿಲೆಸ್ ಮರ ಎಲ್ಲ ಇದೆ, ಕೊಡ್ತೀವಿ. ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ. ಬೇಕಾದ್ರೆ ನಮ್ದೇ ಲಾರಿಗಳಿದ್ದಾವೆ. ನಮ್ದೇ ಲಾರಿಗೆ ಸಿಮೆಂಟು ಅದು ಎಲ್ಲ ಹಾಕ್ಸ್ಕೊಂಡು ನಾನೇ ಕಟ್ ಕಳಿಸ್ತೀನಿ ಅಣ್ಣ. ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನ್ಸಿಗೆ ಇಟ್ಕೊಂಡು ಕ್ಷಮಿಸ್ಬೇಕು. ಏನ ಕೇಳಿಸ್ತಾ ಇಲ್ಲ, ಟವರ್ ಇರುತ್ತೆ, ಬಂದು ಮಾತಾಡಿ. ಪಟಾಕಿಗೆಲ್ಲ ಹೊಡೆದು ಅವ್ರಿಗೂ ಹೇಳಿದೆ ಸ್ವಾಮಿ, ಹಿಂಗಿಂಗ್ ದೇವಸ್ಥಾನಕ್ಕೆ ಹೋಗ್ರಿ, ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ತಾ ಕಮ್ಮಿ ಆಯ್ತಿದೆ. ನೀವೊಂದ್ ಸ್ವಲ್ಪ ಟವರ್ ಇರುತ್ತೆ, ಬಂದು ಮಾತಾಡಿ. ಏನು ಕೇಳಿಸ್ತಾ ಇಲ್ಲ. ಮಳೆ ಆಯ್ತು ಆಚೆ ಕಡೆ. ಯಾವಾಗ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ. ಯಾರನ್ನ ಒಬ್ರು ಬೇಕಿದ್ರು ಫೋನ್ ಮಾಡಿದಾಗ ಬಂದು ಈಚೆ ಫೋನ್ ಮಾಡಕ್ಕೂ ಎದುರ್ಕಂತಿರಲ್ರಿ ನೀವು. ಮಳೆ ನಿಂತಾಯ್ತು ಸ್ವಾಮಿ. ಅಲ್ಲ ಮದಿಟ್ಟು ಮನೆಗೆ ಇದ್ರೆ ನಮಗೆ ಟವರ್ ಕೇಳಿಸಲ್ಲ. ಮಾತಾಡಿದ್ದೆ 2 ಸರಿ ಮಾತಾಡೋಣ. ಹೇಳಿ ಸರ್, ನೀವೇನೆ ಕೇಳಿಸ್ತಾ ಇದೆ ಸ್ವಾಮಿ? ಈಗ ಕೇಳಿಸ್ತೈತೆ, ಹೇಳಿ ಸರ್. ಅದೇ ಮಳೆ ಇದು ಒಂಥರ ಜಡಿ ಮಳೆ ಸ್ವಾಮಿ. ಅಲ್ಲೇ ಈಗ 3 ದಿನದಿಂದಲೂ ಇರ್ಲಿ ಅಣ್ಣ. ನಾನು ಹೇಳದ್ನಲ್ಲ, ನನ್ನ ಕಡೆಯಿಂದ, ನಮ್ಮ ಅಪ್ಪನ ಕಡೆಯಿಂದ ಅಲ್ಲ. ನಮ್ಮ ಅಕ್ಕನ ಜೀವನ ಬೇರೆ ಯಾರನ್ನ ಆಗಿರೋ ಕಾಳು ಮಾಡ್ಬಿಟ್ಟಿರೋರು ಈಸ್ಕೊಂಡು ಪಾಸ್ಕೊಂಡು ನೀವು ಅವಾಗ ಕೆಲಸ ಮಾಡಿಲ್ಲ. ನನ್ನ ಕಡೆಯಿಂದ ನೀವು ಮನೆ ಕಟ್ಬೇಕಾದ್ರೆ 100 ಮೂಟೆ ಸಿಮೆಂಟು, 1 ಲೋಡ್ ಮಳ್ಳು, ಆಮೇಲೆ ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನಗೆ ಹೇಳ್ರಿ. ನಮ್ಮ ಇದ್ರಲ್ಲೇ ತೋಟದಲ್ಲಿ ಅರ್ಕಿಲಸ್ ಮರಗಳವೆ, ಒಂದಲ್ಲ 2 ದಿಮ್ಮಿ ಕುಯಿಸ್ಕೊಡ್ತೀನಿ. ನೀವೇನ್ ಬೇಕಾದ್ರೆ ಮಾಡಿಸ್ಕೊಳ್ರಿ. ಆಮೇಲೆ ನಮ್ಮ ತಂದೆಯವರು ನಿಮ್ಮನ್ನ ಸೋಮವಾರ ಮೇಲ್ಪಟ್ಟು ಬರಕ್ ಹೇಳಿದಾರೆ. ನಾನು ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಮಾಡ್ತೀನಿ. ದಯವಿಟ್ಟು ಬನ್ನಿ. ನಮ್ಮ ತಂದೆಯವ್ರು ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ. ಬೇಡ ಅನ್ಬೇಡ್ರಿ. ಯಾಕೆ ಗೊತ್ತಾ, ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡ್ಸಿದೀನಿ. ಅವ್ರಿಗೆ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ. ಏನಿಲ್ಲ, ಬೇಡ ಸ್ವಾಮಿ, ಇನ್ನ 100 ವರ್ಷ ಚೆನ್ನಾಗಿರ್ಲಿ ನಮ್ಮ ಅಪ್ಪರು. ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ತೀವಿ ಅನ್ಕೊಂಬಾರ್ದು.
ಹಾ ನಮ್ಮ ಅಪ್ಪರು ನಿಮ್ಗೆ ಒಂದ್ 2 ಲಕ್ಷ ರೂಪಾಯಿ ದುಡ್ಡುನು ಹಾ ಒಂದು ಉಂಗುರ ಮಾಡಿ ಸಿಕ್ಕಿದ್ದಾರೆ. ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ. ಹಾ ಅದನ್ನ ದಯವಿಟ್ಟು ಬಂದು ಸ್ವೀಕರಿಸ್ಬೇಕಣ್ಣ. ಇನ್ನು ಮಿಕ್ಕಿದ್ದು ನಿಮ್ಮ ಮನೆ ಕಟ್ಬೇಕಾದ್ರೆ ಏನಿದ್ರು ನಾನು ನಿನ್ನ ತಮ್ಮ ಅಂತ ತಿಳ್ಕೊಳ್ಳಿ, ನನಗೆ ಫೋನ್ ಹಾಕ್ರಿ. ನೀವು ಬಂದ ಮೇಲೆ ನಾನೆಲ್ಲ ಮನೆಗೆ ಏನು ಬೇಕಾದ್ರೆ ನಾನೆಲ್ಲ ಕಳಿಸ್ಕೊಡ್ತೀನಿ ಅಣ್ಣ. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಆಯ್ತಣ್ಣ, ಒಂದೇ ಅಣ್ಣ ಬರ್ತೀನಿ. ಫೋನ್ ಮಾಡಿ ಊರಿಗೆ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ. ಆಯ್ತಣ್ಣ. ನೀವು ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಅದೊಂದು ಏನು ಮಾಡಿಸಿದ್ದೀರೋ ಆ ಸ್ವಾಮಿಗಳ್ಗೆ ಹೇಳ್ಬಿಟ್ಟು ಬನ್ನಿರಿ, ನಮ್ಗೆ ಒಳ್ಳೇದಾಗಲಿ ಅಂತ. ಎಲ್ಲ ಉರಿ ಎಲ್ಲ ಕಮ್ಮಿ ಆಗೈತೆ ಅವಳಿಗೆ. ಖಂಡಿತ ಹೇಳ್ತೀನಿ ಸ್ವಾಮಿ. ಉರಿ ಹೊಡ್ತ ಕಮ್ಮಿ ಆಗೈತೆ. ಆಯ್ತು ಸ್ವಾಮಿ. ದಯವಿಟ್ಟು ಅದೊಂದು ಕೇಳ್ಕೊಂಬನ್ನಿ. ಸೋಮವಾರ ಮೇಲ್ಪಟ್ಟು ನಾನು ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಹೊಸದುರ್ಗಕ್ಕೆ ಬನ್ನಿ ನೀವು. ಹಲೋ ಸ್ವಾಮಿ, ಹೊಸದುರ್ಗಕ್ಕೆ ಬಂದು ನನಗೆ ಫೋನ್ ಹಾಕಿದ್ರೆ ನಮ್ಮ ಡ್ರೈವರ್ನ ಕಳಿಸ್ಕೊಡ್ತೀನಿ. ನಮ್ಮ ಡ್ರೈವರ್ ಕಾರ್ ತಗೊಂಡು ಬಂದು ಕರ್ಕೊಂಡ್ಬರ್ತಾನೆ ಅಣ್ಣ. ಹಾಂ ಸ್ವಾಮಿ. ಬೇಕಾದ್ರೆ ಒಂದು 2 ದಿವಸ ಇದ್ಬಿಟ್ಟು ಇಲ್ಲಿ ಹೋಗಿರೋಂತೆ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ಆಯ್ತು ಸ್ವಾಮಿ. ಊರಿಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಆಯ್ತು ಸ್ವಾಮಿ. ಆಯ್ತಣ್ಣ. ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ, ಜುಮಕು ಜುಮಕು ಜುಮ್ಮಾಲೆಲೆ. ಹಾಂ, ಅಷ್ಟೇ ಸ್ವಾಮಿ. ಆಮೇಲೆ ಇದೆಂತಂದ್ರೆ ಇದು ಹಾಂ ಇನ್ನೊಂದು ಅದೇದಪ್ಪ, ಇನ್ನೊಂದು ಯಾವ್ದು ನಿಂಗೆ ಯಾವ್ದನ್ನ ಬರೋದಿದ್ರೆ ಅಲ್ಲಿ ಅದನ್ನೆಲ್ಲ ಗೂಡ್ ಸೈಡ್ ಮಾಡ್ಕೊಳಿಸ್ತಾರೆ. ಗೂಡ್ ಸೈಡ್. ಹಲೋ ನರಸಿಂಹರಾಜು ಅವರೇ, ಓ ಇಲ್ಲಿ ನಾವು ಕೀழே ಕೆಲಸ ಇಲ್ಲದೆ ಫೋನ್ ಮಾಡಿಲ್ಲ ನಿನಗೆ. ಜಲ್ದಿ ಮಾತಾಡು. ಹಲೋ ಹಲೋ. ಓ ಅಯ್ಯ ದಮ್ಮಯ್ಯ ಧರ್ಮನೇ ತಾಯಿ ತಂದೆ. ಹೌದು. ಯಾರೋ ಉಯ್ದಾಡ್ತಾವ್ರಲ್ಲ ಸರ್, ಯಾರು ಹಾ ಎಲ್ಲ ಉಯ್ದಾಡ್ತಾ ಇದಂಗೆ ಅವ್ರಿಗೆ ಜೋರು. ಇಲ್ಲ ಒಳಗೆ ನೋಡಿ ನಮ್ಮನೆ ನಮ್ಮ ಇಲ್ಲಿ ನಮ್ಮ ಇದ್ರಲ್ಲಿ ಯಾರು ಕೂಗಾಡ್ತಾರೆ ಸರ್? ಈಗ ಆಚೆ ಕಡೆ ನೋಡೋ ಯಾರು ಕೂಗಾಡಂಗ? ನಿಮ್ ಹೆಂಗಸರು ಏನೋ ಕೂಗಾಡ್ತಿರ್ಬೇಕು ನೋಡಿ ಸರ್. ಇರು ಇದು ಎಂತದಪ್ಪ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನ ಎಲ್ಲಿದೆಯೋ ನ್ಯಾಯ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಆ ಥರ ಹೇಳಿ ಫೋನ್ ಮಾಡಿದವ್ರಿಗೆ ನಿಂದು ನಿಮ್ಮ ಮನೆಯವ್ರದ್ದು ಫೋಟೋ ಬರಬೇಕು. ಆ ಥರ ಹಾಕೋಣ ಸರ್? ಬೇಡ, ಹಾಂ ನಮ್ದು ಒಬ್ಬರದೇ ಹಾಕಿ ಸರ್. ನಾವು ಇವಾಗ ನಮ್ದು ಇವಾಗ ಡೆಲಿವರಿ ಆಗೈತಿ. ಡೆಲಿವರಿ ಆಗೈತೆ? ಅಲ್ಲ, ಇದು ಡೆಲಿವರಿ ಅಂತೀರ ಎಂತ? ಡೈವರ್ಸ್ ಆಗೈತಾ? ಬೇರೆ ಬೇರೆ ಆಗಿದೀವಿ ನಾವು. ಯಾಕಪ್ಪ? ಕಲಹ ಬಂದೈತೆ, ಒಂದು ಸ್ವಲ್ಪ ಕಲಹ. ಏನ್ ಕಲ್ಲನಪ್ಪ? ಫ್ಯಾಮಿಲಿಯಾಗೆ ಕಲಹ ಬಂದೈತಿ. ಕಲಹ, ಒಡಕುನ. ಮತ್ತೀಗ ನೀವ್ ಎಲ್ಲಿ ಮನೆ ಕಂದಿದ್ದೀರಾ ಸರ್? ಇವಾಗ ಇವು ಮಂಚದ ಮೇಲೆ ಮನೆಗೆ ಮನೆ ಕಂಡಿದ್ವಿ. ಅಲ್ಲ, ಮತ್ತೀಗ ನಿಮ್ ದಾಂಪತ್ಯ ಜೀವನ ಹೆಂಗೆ ಸರ್? ದಾಂಪತ್ಯ ಜೀವನ ಎಲ್ಲನ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಆಗೋಯ್ತಿ. ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್. ಅಕ್ಕವ್ರ ಏನ ಬೇಜಾರ್ ಮಾಡ್ಕೊಂಡ್ರ ನನ್ನ? ಅಕ್ಕವ್ರ ಯಾಕೆ ಏನ್ ಬೈದ್ರ ಅಣ್ಣ ಅಕ್ಕವ್ರಿಗೆ? ಇಲ್ಲ ಅಣ್ಣ. ಮತ್ತೆ ಏನ್ ಕಣ ಜೀವನ ಹಿಂಗಾಯ್ತು? ಜೀವನದಲ್ಲಿ ಸಂತೋಷವಾಗಿರ್ಬೇಕಣ್ಣ. ಆ ತರ ಎಲ್ಲ ಕಿತ್ತಾಡ್ಕೊಂಬಾರ್ದು ಗಂಡ ಹೆಂಡತಿ. ನಮ್ದು ಇದು ಫೋನ್ ಕದಲಿಕೆ ಹಗರಣಗಳು ಜಾಸ್ತಿ ಆಗಿದಾವೆ. ಫೋನ್ ಕದಲಿಕೆ ಹಗರಣಗಳು. ಹಂಗಂದ್ರೆ ಅಣ್ಣ ಫೋನಾಗ ಯಾರ್ಯಾರ ಫೋನ್ ಮಾಡಿ ನಮ್ಮ ಫ್ಯಾಮಿಲಿಗೆ ಡಗಾರ್ ಮಾಡಿದ್ದಾರೆ. ಅದು ಬ್ರೇಕ್ ಮಾಡಿದ್ದಾರೆ. ಬ್ರೇಕ್ ಮಾಡಿದಾರಾ? ಯಾರು ಫೋನ್ ಮಾಡೋದು ಸರ್? ಶಿವನ ಪಕ್ಕದಾಗಿರೋದು ಯಾರು? ಅವರ ಹೆಂಡತಿ ಪಾರ್ವತಿ. ಆಮೇಲೆ ಜಲಕನ್ಯೆ. ಯಾರು ಜಲಕನ್ಯೆ? ಲಲಿತಾಂಗಿ. ಲಲಿತಾಂಗಿ ಮಾತಾಂಗಿ ಚೊಮಾದಾಂಗಿ ಇನ್ನಾಂಗಿ ಅಂತ ಒಂದು ಹಾಡು ಇದಲ್ಲ. ಯಾರು ಸರ್ ಅವರು? ಪಾರ್ವತಿನ ಲಲಿತಾ ಅವ್ರನ್ನ ಯಾರು?
ಸಂಸ್ಕೃತ ಒಂದ್ ಹಾಡೈತ್ ನೋಡಿ, ಲಲಿತಾಂಗಿ ಸರ್. ಬಾಣಾಂಗಿ ಬಮಾನಾಂಗಿ ಏನೇನೋ ಅಂತ ಒಂದ್ ಹಾಡೈತ್ ನೋಡಿ. ಇದ್ರಾಗೆ ಕವಿರತ್ನ ಕಾಳಿದಾಸ. ಕವಿರತ್ನ ಕಾಳಿದಾಸ ಒಂದು ಸಾಂಗಿ ಪುಲದಾಲಿ 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 ಪಂಗಾಂಗಿ ನೀಲಾಂಗಿ ವನಗಾಂಗಿ ತುಲಾಸಾರಂಗಾಂಗಿ ಬನತೋರಾನಂಗಿ ಅಂತ ಒಂದ್ ಹಾಡೈತ್ರಲ್ಲ, ಆ ಲಲಿತಾಂಗಿ. ಅಲ್ಲ ಸರ್, ಈ ಲಲಿತರು ಪಾರ್ವತಿಯರು ನಿಮ್ಗೆ ಏನಾಗಬೇಕು? ಅವ್ರು ಪೂರ್ತಿ ನಮ್ಗೆ ಇದು ಅಡಿಗ್ ಬಲ್ಲಾರ್ ಜಾಲಿಕ್ಕಿ ತಿಕ್ ಸುತ್ತಾರಲ್ಲ, ಅದಕ್ಕಿನ್ನ ಒಂದ್ ಕೈ ಜಾಸ್ತಿ ನೋವಾಗಂಗೆ ಅವ್ರು ಸರ್ ನಮ್ಗೆ ಅವ್ರು. ಬಳ್ಳಾರ್ ಜಾಲಿ ಮೂಲ ಸುತ್ತಾರಲ್ಲ, ಅದಕ್ಕಿನ್ನ ಜಾಸ್ತಿ ನೋವಾಗಂಗೆ ನಮ್ಗೆ ಭಾರಿ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ನಿಮ್ ಹಳೆ ಲವರ್ಗಳು ಅವರು? ಖಂಡಿತ ಇಲ್ಲ ಸರ್. ಮತ್ತೀಗ ಬಲಮುರಿ ಅಂಗಿ, ಜಲಮುರಿ ಅಂಗಿ, ಆಮೇಲೆ ಲಲಿತಾಂಗಿ, ಆಮೇಲೆ ತ್ರಿಮೂರ್ತಿಗಳ ಪಾದ ಸಾಕ್ಷಿಯಾಗಿ ನಾನು ಕಣ್ಣೆತ್ತಿಯೂ ನೋಡಿದವನಲ್ಲ. ಇದು ನಾನು ಶನಿಯ ನಿಂದಿಸಿ ನಾನು ಈ ರೀತಿ ಕಷ್ಟಪಡಬೇಕಾಗಿತ್ತು. ರೇ ಸ್ವಾಮಿ, ನಾವ್ ಏನೋ ನಿಮ್ ಪ್ರಾಬ್ಲಮ್ ಕೇಳ್ತಿದ್ದೆ ಅಂತ ನೀನ್ ಇಲ್ದಿದ ಕತೆ ಹಾಡುಗಳೆಲ್ಲ ಹೇಳ್ಬೇಡ ಇಲ್ಲಿ, ಗೊತ್ತಾಯ್ತಾ? ಈಗ ನಿಮ್ಗೆ ಅಕ್ಕವ್ರಿಗೂ ನಿಮ್ಗೂ ಏನಣ್ಣ ಸಮಸ್ಯೆ ಬಂದಿರೋದು? ಅವರು ನಿನ್ನ ಹತ್ರ ದುಡ್ಡು ಕಾಸು ಕಿತ್ಕೊಳಕ್ ಫೋನ್ ಮಾಡ್ತಿರೋದಾ? ಜಲಲಾಂಗಿ, ಲಲಿತಾಂಗಿ, ಪಾರ್ವತಿ ತಾಯಿ, ಶಿವನ್ ಪಕ್ಕದಾಗ ಅವ್ರ ಪಾರ್ವತಿ ತಾಯಿ. ಇವರು ಮ್ಯಾಲಿಂದ ಕೈಯಿಂದ ಧನಲಕ್ಷ್ಮಿ ಉದುರ್ತೈತಲ್ಲ, ಲಕ್ಷ್ಮಿ ಲಕ್ಷ್ಮಿ ಅಂಗಿ, ರತ್ನಾಂಗಿ. ಹಿಂಗಾಗಿ ನಮ್ದು ಎಲ್ಲ ಅಂಗಿ ಡ್ರಾಯರ್ಗಳೆಲ್ಲ ಖಾಲಿ ಆಗಿದಾವ್ ಸರ್ ನಮ್ದು ಮಾನಸಿಕವಾಗಿ. ನಿನ್ಗೂ ನಿಮ್ಮ ಅಕ್ಕವ್ರಿಗೂನು ನಿಮ್ಗೂನು ಅವರು ನಿಮ್ಮ ಹತ್ರ ದುಡ್ಡು ಕಾಸು ಕಿತ್ಕೊಬೇಕು ಅಂತ ರತ್ನಮ್ಮ, ಲಕ್ಷ್ಮಿ ಇವರೆಲ್ಲ ನಿಮ್ಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದಾರೆ. ಟಾರ್ಚರ್ ಏನಿಲ್ಲ ಸರ್, ಮದ್ವೆ ಏನಿಲ್ಲ. ನಾವು ಟಾರ್ಚರೇ ಹಾಕಲ್ಲ. ನಾವು ನೈಟ್ ನೀವು ಎಲ್ಲಿ ಕರೆದ್ರು ನಾವು ಬರಲ್ಲ. ಟಾರ್ಚರ್ ಆಗ್ಲಿ ಏನೇ ಆಗ್ಲಿ ನಾವು ನೈಟ್ ಯಾವ ಊರಿಗೂ ಹೋಗಲ್ಲ. ನಾವು ಟಾರ್ಚರೇ ಬಳಸಲ್ಲ. ಮತ್ತೆ ಏನ್ ಫೋನ್ ಮಾಡಿ ಏನ್ ಮಾಡ್ತಾರ ಅವ್ರು ನಿಮ್ಗೆ? ನಾವು ನೈಟ್ ಆದ್ರೆ ಟಾರ್ಚರ್ ಹಾಕಲ್ಲ, ಬ್ಯಾಟ್ರಿನೂ ತೋರಿಸಲ್ಲ, ಏನು. ಹಲೋ ಸ್ವಾಮಿ, ಗುರುಭ್ಯೋ ನಮಃ ನರಸಿಂಹರಾಜು. ಅಯ್ಯೋ, ಇದು ತಿರ್ಗಾ ರಾತ್ರಿಯಿಂದ ಅಲ್ಲೇ ತಪ್ಪಿಸ್ಕೊಂಬಂದವ್ರಿಂತ ಪಾಪ ಅವ್ರ ಅಣ್ಣವ್ರ ಒಡವೆ ಬಸ್ ಎಲ್ಲ ತಪ್ಪಿಸ್ಕೊಂಬಂದವ್ರಿಂತ. ನೀವು ಸಿಗಲಿಲ್ಲ. ನಾವು ಅಲ್ಲೆಲ್ಲ ಕ್ಯಾಂಪ್ ಹಾಕೊಂಡು ಎಲ್ಲ ಬಿತ್ಕೊಂಬಂದ ಸ್ವಾಮಿ. ನಿಮ್ಮ ನಮ್ಗೆ ಏನಾಗುತ್ತೆ ಅಂತ. ಯಾಕಪ್ಪ? ಈಗ ಬಂದು ರಾತ್ರಿ ಫೋನ್ ಮಾಡಿದ್ರು. ಒಂದ್ ಸ್ವಲ್ಪ ರಾತ್ರಿಯಿಂದ ಊಟ ಮಾಡಿಲ್ಲ. ರಾತ್ರಿಯಿಂದ ಗಲಾಟೆ ಮನೆಗೆ. ಒಂದ್ ಸ್ವಲ್ಪ ಟವರ್ ಇರೋದ ಮಾತಾಡೋ ಕ್ಲೀನಾಗೆ. ರಾತ್ರಿ ಗಲಾಟೆ ಮಾಡ್ಕೊಂಡು ಟವರ್ ಇರತ್ತದ ಮಾತಾಡ್ತಾರೆ ಎಲ್ಲ, ಇಲ್ಲಿ ಜನ ಕೇಳಿಸ್ಕೊಂತಾರೆ. ಇದು ಒಂದು ಇದಾಗೋಯ್ತು ಸ್ವಾಮಿ. ತಿರ್ಗಾ ನೀನ್ ಶುರು ಹಚ್ಕೊಂಡ ನೀನು ಅಂತ ರಾತ್ರಿ ಎಲ್ಲ ಆಚೆಗೆ ಮನಿಕೊಂಡಿದ್ದೆ ಸ್ವಾಮಿ. ಇದು ಅಪ್ಪರ ಒಂದ್ ಸ್ವಲ್ಪ ನೀನ್ ಟವರ್ ಇರುತ್ತೆ ಮಾತಾಡೋದು, ನೀನ್ ಮಾತಾಡೋದು ನನಗೆ ಕೇಳಿಸುತ್ತೆ. ರಾತ್ರಿ ಗಲಾಟೆ ಆಯ್ತು. ತಿರ್ಗಾ ಎಮ್ಮಾರು ಅದೇ ಮೈ ಉರಿ ಹೊಡ್ತಾ ಬಂದು ಹಿಂಗೆಲ್ಲ ಕರ್ಕೊಂಡು ಹೋಯ್ರು ಅಂದ್ರಲ್ಲ, ಅವ್ರ ತಪ್ಪಿಸ್ಕೊಂಡು ಒಡವೆ ವಸ್ತು ಎಲ್ಲ ತಗೊಂಡು ಬಂದವ್ರಿಂದ ಅವ್ರ ಅಣ್ಣರೆಲ್ಲ ರಾತ್ರಿ ಎಲ್ಲ ಗೋಳಾಡ್ಕೊಂಡ್ ಫೋನ್ ಮಾಡಿದ್ರು ಸ್ವಾಮಿ. ತಿರ್ಗಾ ಶುರು ಹಚ್ಕೊಂಡ ನೀನ್ ಇದಕ್ಕೆ ಪೌಡ್ರ್ ಹಾಕೊಂಡು ಹೋಗೋದು ನಮ್ಮ ಮನೆಗೆ ಹಂಗೆ ಹಿಂಗೆ ಅಂತ ರೇಗಾಡಿ. ರಾತ್ರಿಯಿಂದ ಊಟ ಇಲ್ಲ, ತಿಂಡಿ ಏನು ಇಲ್ಲ. ಅವಳೇನ ಹೋಗಿದ್ದ ಆಕೆ ನಿನಗೆ ಫೋನ್ ಮಾಡಿದ್ಲಾ? ಹ್ಞೂ ಸ್ವಾಮಿ, ಫೋನ್ ಮಾಡಿದ್ರು ರಾತ್ರಿ. ಅವ್ರ ಯಾರ ಶಿಲ್ಪ ಅನ್ನೋರ್ ಮನೇಲಿ ಅವ್ರೇನ್ ಸ್ವಾಮಿ. ಅವ್ರಿಗಿನ್ನ ಆತ ಅವರು ದೊಡ್ಡ ವ್ಯವಹಾರದವರು ಅಂತ ಕಾಣುತ್ತೆ. ಅದೇ ಕೆಟ್ಟ ವಿಚಾರದಾಗ ಹೇಳ್ತಾರೆ ಸ್ವಾಮಿ. ಆಮೇಲೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ನಾನು ನಿಮಿಷ. ಈಗ ಅವಳಿಗೇನಾಗಿದೆ ಅಂತ ಅಂದ್ರೆ ಹೋಗಿದ್ದಾಳೆ, ಹೋಗ್ಲಿ. ಹೋಗಿ ಅವ್ರೇನು ಬಂದು ಫೋನ್ ಮಾಡಿದ್ರು ಸ್ವಾಮಿ ನಮ್ಗೆ. ನಿನಗ್ ತೊಂದ್ರೆ ಕೊಡ್ಬಾರ್ದು ಅಲ್ವಾ? ಹ್ಞೂ ಸ್ವಾಮಿ, ಅಷ್ಟ್ ಮಾಡ್ಬೇಕಲ್ವಾ? ಅವ್ರ ಭಾರಿ ದೊಡ್ಡ ಇವರು ವ್ಯವಹಾರದವರು. ಅವರು ಶಿಲ್ಪವನ್ನರ್ ಅವ್ರ ಫ್ರೆಂಡ್ಸು. ರಾತ್ರಿ ಎಲ್ಲ ಮಾಡಿ ಮನೆಗೆಲ್ಲ ಗಲಾಟೆ ಆದ. ಇನ್ನ ಹೋಗಿ 3-4 ದಿನ ಇಲ್ಲ, 2-3 ಸಾವಿರ ರೂಪಾಯಿ ತಗೊಂಡೋಗಿ ಖರ್ಚು ಮಾಡ್ಕೊಂಡ್ ಬಂದಿದ್ಯಾ. ಒಂದ್ ಹುಡುಗರಿಗೆ ಒಂದೊಂದ್ ಜೊತೆ ಬಟ್ಟೆ ಬರೋವು ಹಂಗೆ ಹಿಂಗೆ ಅಂತ ರೇಗಾಡಿ. ಸುದ್ದಿಗೆ ಬರಬಾರ್ದು ಅಲ್ವಾ? ಅಯ್ಯೋ, ನಿಮ್ ಬೇಕಾದ್ರೆ ಅಲ್ಲೇ ಬಂದ್ ಮಾಡ್ತಾಗ ದೂರ್ತೀನಿ ಸ್ವಾಮಿ ನಾನು. ಹಂಗ ಫೋನ್ ಶೃಂಗೇರಿಗೆ ಬಂದಿದ್ದಲ್ಲ, ನನ್ನ ಕಾಂಟ್ಯಾಕ್ಟ್ ಮಾಡಕ್ಕಿಲ್ವಾ ಬಂದು ಮಠದಲ್ಲಿ? ಅಯ್ಯೋ, ಅಲ್ಲಿ ಇದು
ಯಾರೋ ಅಲ್ಲಿ ಇದನ್ನ ಮಾತಾಡೋದು ಅಂತ ಅಂತಂದ್ರಿ ನಾಯಿ ಒಂದ್ ಬಿಟ್ಟು ನಿದ್ದೆಲ್ಲ ಕೇಳಿದೀನಿ ಸ್ವಾಮಿ. ಎಲ್ಲ ಸ್ವಾಮಿಗಳು ಗನ್ನಾಗ ಹಿಡ್ಕೊಂಡು ಹೊಡೆದ್ ಬಿಡ್ತಾರೆ ಇನ್ನ ಬೈದಾಗಿತ್ತು ನನಗೆ. ಹಂಗೂ ಹೋಗಿ ಅವ್ರನ್ನೂ ಕೇಳಿದೀನಿ. ಆ ಗನ್ ಹಿಡ್ಕೊಂಡಿದ್ದಾರನ್ನ ಗನ್ಮ್ಯಾನ್. ಆಮೇಲೆ ಅವ್ರನ್ನೇ ಕೇಳ್ಬಿಡಿ ಅಷ್ಟೊತ್ತಿಗೆ ಯಾರೋ ನಮ್ಮ ಜೊತೆಲಿ ಬಂದಿದ್ದವರು ಬೇಡ ಅಂತ ಅಂದ್ರು. ಸ್ವಾಮಿಗಳನ್ನೇ ಕೇಳೋಣ ಅಂತ ಮಾಡಿದ್ದು. ಅವ್ರು ಯಾರೋ ಇದು ಮರದು ಚಪ್ಪಲಿ ಹಾಕೊಂಡು ಓಡಾಡ್ತಾರಲ್ಲ, ಹೊಡೆಯವ್ರಿಗೆ ಸಪೋರ್ಟ್. ಇವರು ಮದುವೆ ಗಂಡಿ ಕೊಡೆ ಹಿಡ್ಕೊಂಡು ಓಡಾಡ್ತಾರಲ್ಲ, ಹಂಗೆ ಸಪೋರ್ಟ್ ಹಿಡ್ಕೊಂಡು ಓಡಾಡ್ತಾರಲ್ಲ, ಅವ್ರು ಯಾರು ಸ್ವಾಮಿ ಅವರು? ಅವ್ರು ಶೃಂಗೇರಿ ಮಠದ ದೊಡ್ಡ ಐನವರು. ಅಲ್ಲಿ ನೀವು ಎತ್ತೋಗ್ಬಿಟ್ಟಿದ್ರಿ ಅವತ್ತು ಚಿಕ್ಕಮಂಗ್ಳೂರ್ಗೆ ಹೋಗ್ತೀವಿ. ಅದೆಂತದ ದುಮ್ನಳ್ಳಿಗೆ ಬರ್ರಿ. ಅದೆಂತದ ದುಮ್ನಳ್ಳಿನೋ ದುಲ್ದೂರಿನೋ. ಅಲ್ಲಪ್ಪ, ನಾನು ನಿಂಗೆ ಫೋನ್ ಮಾಡಿದ್ರೆ ನೀನು ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೆ. ಎಲ್ಲಿ? ನಾನು ನಿಂಗೆ ಬೆಳಗಿನ ಜಾವನ 6:15 ಫೋನ್ ಮಾಡಿದೆ. ಅಯ್ಯೋ, ಇಲ್ಲಿ ಬೆಳಗಿನ ಜಾವ ನಿಂತು ಬಂದಿದ್ರು. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಬೆಳಗಿನ ಜಾವ. ಇವತ್ತಲ್ಲಪ್ಪ, ಅವತ್ತು ದೇವಸ್ಥಾನಕ್ಕೆ ಬಂದಿದ್ರಲ್ಲ ಶೃಂಗೇರಿಗೆ, ಅವತ್ತು ನಾನು ಬೆಳಗ್ಗೆ ಫೋನ್ ಮಾಡಿದ್ರೆ ನೀನು ಸ್ವಿಚ್ ಆಫ್ ಮಾಡಿದ್ದೆ. ಕಕ್ಕೊಂಬಿಟ್ಟಿದ್ದೆ ಸ್ವಾಮಿ. ಕಕ್ಕೊಂಡು ಅಲ್ಲೆಲ್ಲ ತಲೆ ಸುತ್ತ ಬಂದಂಗಾಗಿ ವಾಂಟ್ ಬಂದಂಗ ಆಗೋದು. ನೀವು 2-3 ಸುಳ್ಳು ಹೇಳ್ದಂಗ ಆಗುತ್ತೆ ಅಂತ ನಾವು ಎದ್ಮಕ್ಕೆ ಬಂದ್ಬಿಟ್ಟು ಸ್ವಾಮಿ ಮಕ ತೊಳೆಯನ ನೀವು ಬೇಜಾರು ಮಾಡ್ಕೊಂತೀರಾ ಅಂತ ಹೇಳಿ ಏನ್ ಸ್ವಾಮಿ ಏನು ಮಾತಾಡಕ್ಕಲ್ಲ. ರಾತ್ರಿ ಎಲ್ಲ ಗಂಡಿ ಹೊಡ್ಬಿಟ್ಟಿದ್. ರಾತ್ರಿ ಎಲ್ಲ ಸೊಳ್ಳೆ ಹೊಡೆದ್ ಮೈ. ಅಲ್ಲ ಈಗ ಶೃಂಗೇರಿ ಇದ್ರ ದೇವಸ್ಥಾನ ಹತ್ರ ಆ ಕಡೆ ಸೇತುವೆ ಮಾಡಿದಾರಲ್ಲ ಮಠ, ಅಲ್ಲಿಂದ ಬಂದಲ್ಲ ದೊಡ್ಡ ಸ್ವಾಮಿಗಳು ಛತ್ರಿ ಇಟ್ಕೊಂಡು ಆ ಕಡೆ ಸೆಕ್ಯೂರಿಟಿ ಗನ್ಮ್ಯಾನ್ ಎಲ್ಲ ಬರ್ತಾರಲ್ಲ. ಅದೇ ಮದುವೆ ಗಂಡು ಕರ್ಕೊಂಬಂದ್ರಲ್ಲ ಮರದ ಚಪ್ಪಲಿ ಹಾಕೊಂಡು. ಅವ್ರನ್ನ ಕೇಳೋಣ ಅಂತ ಮಾಡಿದ್ದೆ. ಅಷ್ಟೊತ್ತಿಗೆ ಇವ್ರು ನಮ್ಮದು ಬೇಡ ಬರ್ರಿ ಅಂತ ಇವರು ಯಾರು ಕರ್ಕೊಂಬಂದಿದ್ವಲ್ಲ, ಕಾರ್ ಮಾಡ್ಕೊಂಬಂದಿದ್ವ ಸ್ವಾಮಿ. ಇವ್ರನ್ನ ಕೇಳ್ಬೇಕಾಯ್ತು ಬೇರೆ ಯಾರನ್ನ, ಸೆಕ್ಯೂರಿಟಿ ಗನ್ಮ್ಯಾನ್. ಅಯ್ಯೋ, ನೀನು ಅಲ್ಲಿ ಬಾತ್ರೂಮ್ಗೆ ಹೋಗೋಣ ಸಮೇತ ಬಿಟ್ಟಿಲ್ಲ ಸ್ವಾಮಿ. ಕೇಳಿದೀನಿ ಎಲ್ಲ ಬಟ್ಟೆ ಇರ್ತಾರಲ್ಲ, ಅವರು ಸ್ವಲ್ಪ ಕರೆಕ್ಟಾಗ ಟವರ್ ಇರ್ತ ಬಂದು ಮಾತಾಡಪ್ಪ, ಕೇಳಿಸ್ತಾ ಇಲ್ಲ. ಟೈಪ್ ಬಟ್ಟೆ ಹಾಕಿಂತಾರಲ್ಲ, ಕೆಂಪು ಬಟ್ಟೆ ಅವ್ರ ಕಾಣ್ತಿದ್ದಂಗೆ ಒಬ್ಬರನ್ನು ಬಿಟ್ಟಿಲ್ಲ ಸ್ವಾಮಿ. ಎಲ್ಲ ಅಂತಾರೆ. ಎಲ್ಲಾರನು ಕೇಳಿದೀನಿ, ಈ ಟೈಪ್ನವ್ರು ಯಾರು ಇಲ್ಲ, ನಿಮ್ಗೆ ಹಂಗೆಲ್ಲ ಮಂತ್ರ ಮಾಡ್ಕೊಡಲ್ಲ. ಎಲ್ಲ ಒಂದು 50 ಜನದ ಮೇಲೆ ಕೇಳಿದೀನಿ. ಏನ್ ಸ್ವಾಮಿಗಳು ಅಂತ ಕೇಳ್ದೆ ಹೇಳು. ಗುರುಪ್ರಿಯ ಸ್ವಾಮಿಗಳು ಅಂತ ಕೇಳ್ದ. ಚಿಕ್ಕಮಂಗ್ಳೂರಿಗೆ ಯಾರೋ CT ರವೀರ್ ಮನೆಗೆ ಹೋಗಿದ್ದಾರೆ ಅಂತ ಅವರೇ ಫೋನ್ ಮಾಡಿದ್ರು ಸ್ವಾಮಿ. ಹಿಂಗ್ ಬರ್ರಿ ಗುಡ್ಲೂರಾಗ ಬದ್ಲೂರಾಗ ಇದ್ದೀವಿ ಅಂತ ಅಂದ್ರು. ಆಲ್ದೂರಲ್ಲಿ. ಆಲ್ದೂರ್ ಕರೆಕ್ಟ್ ಸ್ವಾಮಿ. ರಾತ್ರಿಯಿಂದ ಮೈ ಕೈ ಎಲ್ಲ ಹೊಡ್ತಾ ಗಂಡಿ ಆಗ್ಬಿಟ್ಟು ಸೊಳ್ಳೆ ಕಡ್ದು. ನಮ್ಮ ಮನೆಗೆ ಒಂದ್ ಸ್ವಲ್ಪ BP ಜಾಸ್ತಿ ಗಲಾಟೆ ಆಯ್ತು. ನಮ್ಮ ಇದೇ ಹಂಗೆ ಹಿಂಗೆ ಅಂತ ಅಂದ್ರೆ ನಿನ್ನಿಂದ ಹಿಂಗೆಲ್ಲ ಆಗೋತು, ಕಾಯಿಲೆ ಅಂಟಿಸ್ತೀವಿ ಅಂತ ಆಚೆ ಮುಗಿ ನಮ್ಮನ್ನ ಮಾಮೂಲಿ ತಿಳಿತಾಯ ಸ್ವಾಮಿ ಪರಿಸ್ಥಿತಿ. ಮೊದ್ಲು ಅವಳು ಫೋನ್ ಮಾಡಿ ಊರ್ಗ್ ಹೋದ್ಮೇಲೆ ಪರವಾಗಿರಲ್ಲ ನಿನ್ನ ಹೆಂಡತಿ ಸಂಬಂಧ. ದೇವ್ರಿದ್ದಂಗಿದ್ದ ಸ್ವಾಮಿ. ಎಲ್ಲ ಐರನ್ ಬಟ್ಟೆ ಐರನ್ ಸ್ನಾನ ಗೀನ ಎಲ್ಲ ರೆಡಿ ಇತ್ತು. ಈಗ ಈಚೆಗೆಲ್ಲ ರಾತ್ರಿ ಬಟ್ಟೆಗಳೆಲ್ಲ ಎಷ್ಟು ಬ್ಯಾಗ್ ಎಸ್ತವ್ರು, ಒಂದು ಅರಕ್ ಬ್ಯಾಗ್ ಈಚೆ ಕಡೆಗೆ ಬ್ಯಾಗ್ ಎಸ್ತಾರ. ಹ್ಞೂ ಸ್ವಾಮಿ. ಯಾಕಪ್ಪ ಆತರ ನಿನ್ ಹೆಂಡತಿ? ಏನ್ ಮಾಡೋದು, ನಮ್ಮ ಹಣೆ ಬಾರ ಹೋಗ್ಯತ್. ರಾತ್ರಿಯಿಂದ ಟೀ ಇಲ್ಲ, ಕಾಫಿ ಆತರದ್ದು ಏನೂ ಇಲ್ಲ. ಈಗ ಬೆಳಗಿನ ಜಾವದಾಗ ನಿಂತು ಬಂದೈತೆ. ರಾತ್ರಿ ಸೊಳ್ಳೆ ಕಡ್ತಕ್ಕೆ ಮೈಯೆಲ್ಲ ಕಂದಿ ಹೊಡೆದು ಬಂದು ನೋಡಿ ಅಷ್ಟೆಲ್ಲ ಇದು ಮಾಡಿದ್ರು. ತಿರ್ಗಾ ಹಂಗೆ ಆಗೋಯ್ತು. ಇಬ್ರು ಬೇರೆ ಫೋನ್ ಮಾಡಿರು. ಅವ್ರ ಯಾರೋ ಶಿಲ್ಪ ಅಂದ್ರು. ಅವ್ರ ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ರು ಯಾರು ಸತ್ತ ಇರೋದು ಸಿದ್ಧಾರ್ಥ ಅಲ್ಲ ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಗೊತ್ತಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗ ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗಿ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದು ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರೆ ಸದ್ರ ಅಂತ ಗಲಾಟೆ ಮಾಡ್ತಾರೆ. ಅವ್ರ ದುಡ್ಡೆಲ್ಲ ಟ್ಯಾಕ್ಸ್ ಹೋಗ್ತೀಯ. ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ.
ಇಲ್ಲ ಬಾ ಹೋಗ್ಬಿಟ್ಟು ಬರೋಣ ನೋಡಿ. ನಿನ್ನೆ ನರಸಿಂಹಸ್ವಾಮಿ ಮೇಲೆ ಆಣೆ ನೀನ್ ಬರ್ಲಿಲ್ಲ ಅಂದ್ರೆ. ಒಳ್ಳೇದು. ನಾಳೆ ಯಾವ ಕತೆ ಬೆಳಗ್ಗೆ ಹಲೋ ಹಲೋ ಇದು ನಾಳೆ ಏನ್ರಿ ಶ್ರಾವಣನ? ಹಲೋ ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹಲೋ ಹೆಂಗಸ ಇವರು ಹಲೋ ಅದ್ರ ಮೇಲೆ ಎಲ್ಲ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವರು. ಹಲೋ ಹಲೋ ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ. ನಿನ್ಗೇನ ಸಿಕ್ಕಿಕ್ ಹಿಡ್ರ ಐತೆನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸಿಂಹಸ್ವಾಮಿಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ಅಲ್ಲ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀನ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ನ ಜೊತೆಗೆ ಅಂದ್ರೆ ಶುಭ ನೋಡಿ, ಶುಭ ನೋಡಿ ಸೋಮ ಅಂದ್ರೆ ಗೂಬೆ ಕಾಣ್ತಿಲ್ಲ ಮಾಮ ಅನ್ನಂಗಿದ್ ಏನ್ ಸ್ವಾಮಿ ಇವ್ರು? ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮನ ಯಾವ ಜನ್ಮದ ಕರ್ಮ ಮಾಡಿದ್ನ ನಾನು. ಹಲೋ ಹಲೋ ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು? ನಮ್ಗೆ ಕೊಡು ಅಪ್ಪರಿ ಫೋನ್ ಕೊಡು. ಗಾಳಿ ಸ್ವಾಮಿ ಅಪ್ಪರಿ ಕೊಡು ಒಂದೇ ಮಾತಾಡ್ಕೊಳ್ಳಿ ಸ್ವಾಮಿ. ನೋಡಿ ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ತಾಯಿನ ಮುಂದೆಯಿಂದ. ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ಮ ವ್ಯಾಪಾರನೂ ಕಳಿತಿಯಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗೆ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡುವ, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು ನೀನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗಿ ಅವ್ನು ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗಿ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ಎಲ್ಲಿದ್ಯಪ್ಪ? ಹಲೋ, ನಾನು ಮಂತ್ರಿ ಕಣಕ್ಕ. ಯಾಕೋ ಲಲಿತ್ ಹಿಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ. ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ 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 ನಿಮ್ಮ ಮಗ ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಮಗ ಹಲೋ ಇಲ್ಲ ಕೇಳಿಲ್ಲ. ನಿಮ್ಮ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ? ಹಲೋ ಹಲೋ ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ಮ ಅವ್ವಂಗಲ್ಲಪ್ಪ, ನನ್ನ ಮಗಳು ಲಲಿತಂಗೆ. ಹಲೋ ಅದು ಕೈ ಕಾಲ ಆಗಿದ್ರೆ ನಾನೇನ್ ಮಾಡೋಣಲ್ಲ ಚಿನ್ನಾಲಿ. ಬಾರಂದ್ರೆ ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ. ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ. ನಾನು ನಿನ್ ಮಗನೇ ನೋಡಿಲ್ಲ. ಎಲ್ಲಾರ್ಗು ಇದನ್ನ ಬ್ಲೂಪ್ ಫಿಲಂ ಕಳ್ಸಿದ್ಯ ಅಂತದ ಮಾತಾಡೋದ್ ಕಳ್ಸಿದ್ಯಾ? ನೋಡ ಅವಳ ಕೈ ಕೊಡ್ತೀನಿ, ಮಾತಾಡು. ಬನ್ನಿ ಅಂದ್ರೆ ಎಲ್ಲಿದ್ದೀರಾ? ಬನ್ನಿ ಮನೆ ಹತ್ರ ಬನ್ರಿ. ಯಾಕೆ? ನಾನ್ ಸಾಯ್ಬೇಕಾದ್ರೆ ನಿನ್ ಲಾಸ್ಟ್ ಸರಿ ನಿನ್ ಮುಖ ನೋಡ್ಬೇಕು. ಇಲ್ಲ ಮನೆಯವ್ರು ಇದಾರಲ್ಲ ಇಲ್ಲಿ, ನಮ್ಮ ಮನೆಯವ್ರೆ, ಮನೆ ಅವ್ರೆ. ನಾನೇನ್ ನಿನ್ನ ಸ್ಟೆಪ್ನಿನ? ನಾನು ನಿನ್ನ ಹೆಂಡ್ತಿನ ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ? ಎಲ್ಲಿ ಯಡಿಯೂರಾಗೆ? ಯಡಿಯೂರಾಗೆ ಅವಾಗ ಕುಡ್ದು ಅಲ್ಲೇ ಹೊಡಿತಿದ್ದಲ್ಲಪ್ಪ. ಅವಾಗ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ. ನೀನ್ ಬಂದ್ ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ. ನೀನ್ ಬಂದ್ ಅವಾಗ ಕುಡ್ದು ನಮ್ಮ ಮನೆಗೆ ಮನೆ ಕಣಿವಲ್ಲ. ನಾನು ಒಂದೇ ಮದುವೆ ಇರೋದು, ಇನ್ನೊಂದಲ್ಲಿ ಮದುವೆ ಇದ್ದೀನಿ. ನನ್ನ ಗಂಡನ್ ಬಿಡಿಸಿ ಕರ್ಕೊಂಬಂದು ಯಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ ಮದುವೆ ಮಾಡ್ಕೊಂಡು. ಅಲ್ಲ ನೀನ್ ಮಕ್ಕಳು ಹುಟ್ಟಿದೆ ಕರೆಕ್ಟ್ ಆಗಿ? ಯಾಕಪ್ಪ ಹೇಳ್ರಿ ಯಾಕೆ ಅಂದ್ರೆ ಏನ್ಕೆ? ನನ್ ಬಾಳ ಹಾಳ್ ಮಾಡಿದ್ಯಲ್ಲ. ಇವತ್ತು ಬಾ ಮಗ. ಏನು ಸಾಯನಾಕಿ ನಿಂದ್ರಿಬಿಟ್ಟು ಮುಂದೆ ನಮ್ಮ ಮನೆ ನಮ್ ತಿಕ್ಲಿಸಿ ಹಾಕ್ರಲ್ಲ. ಇವತ್ತು ಬಾ ಮಗಿನ್ ಕಟ್ಟಕ್ ಫೀಸ್ ಕಟ್ಟಕ್ ಕಾಸಿಲ್ಲ. ಬೆಳಗ್ಗೆ ಬಾ ಮಂತಕ್ಕೆ. ಏನ್ ಮಾಡೋದು ನಮ್ಮ ನೋಡ ಎಲ್ಲಾನ ತಗೊಂಡೋಗಿ ಚೆನ್ನಾಗಿ ನೀರ್ ಕೂಡ ನಾನು
ಬೆಳಿಗ್ಗೆ ಬಾರಪ್ಪ ಫೀಸ್ ಕಟ್ಬೇಕು, ಇಲ್ಲ ಈಗಲೇ ಬತ್ತೀಯಾ? ಅಲ್ಲ ಹುಡಿ ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ ಹುಡಿ, ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ. ಹಲೋ, ದಿಸ್ ಇಸ್ ಟೂ ಮಚ್ ಇಡಿಯಟ್. ಏನಂತ ಬೈದಿದ್ದೀನಿ ಚಂದ್ರಶೇಖರ್ಗೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ? ಏನಂತ ಬೈದಿದ್ದೀನಿ ನನಗೆ? ಓಯ್ ನೀನ್ ಚಂದ್ರಶೇಖರ ಇದ್ರೆ ಅದಕ್ಕೆ ನನಗೇನಾಗಲಿಲ್ಲ. ಅದಕ್ಕೆ ನೀನು 10 ಗಂಟೆವರೆ ಮೇಲೆ ನಿಜ ಬರ್ದಿದ್ರೆ ಅದಕ್ಕೆ ನಾವೇ ಮಾಡೋಣ. ನಿಜ ಬರ್ದಿದ್ರೆ ಅದಕ್ಕೆ ನಮಗೆ ಫೋನ್ ಮಾಡಿದ್ರೆ ನಾವು ಏನಿದ್ರು ಆ ಟೈಪು ನಮ್ಗೆ ಆಗಲ್ಲ. ನಮ್ದು ಮಾತಾಪಾತ ಕೇಳಕ್ಕೆ ಹಳ್ಳಿ ಕಡೆ ಜನಕ್ಕೆ ಗೊತ್ತಾಗ್ತದೆ ಅಂದ್ರೆ ನೀವು ಬರೋ ದಾರಿಗೆ ಎಲ್ಲನ ಕಲ್ತಂಡೆ ಸೂಟು ಸಾಯಕ್ ಬಿಡ್ತಾರೆ. ನಿಮ್ಗೆ ಏನ್ ಗೊತ್ತು ಹಳ್ಳಿ ಕಡೆ ನೋಡಿಲ್ವ್ರ ರೇ? ನೀವು ಮತ್ತೀಗ ಅವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ರಲ್ರಿ, ಬಂದಿದ್ರಲ್ರಿ? ಸ್ವಾಮಿ ನಾನೇನ್ ಗೊತ್ತೀನಿ ನಿಮ್ಗೆ ಕರ್ಕೊಂಬರ್ರಿ ಅಂತ ಹೇಳಿದ್. ನಿಮ್ಗೆ ವೇಸ್ಟ್ ಟೈಪ್ ಬರ್ತಾರೆ, ಬರ್ರಿ ದುಡ್ಡು ಕಾಸು ಲೆಕ್ಕ ಹಾಕ್ಬೇಡಿ, ನಾವು ನೋಡ್ಕೊಂತೀವಿ ಅಂತ. ಇವತ್ತು ಅದೇ ಮಾತು ಹೇಳ್ತಾ ಇರೋದು. ನೀವೇನು ₹1 ಖರ್ಚು ಮಾಡಬೇಡ್ರಿ, ನಂದೇ ಕಾರ್ ಇದೆ, ಕಾರಾಗಿಂದ ಹೋಗೋಣ ಅಲ್ಲಿ. ಆಯ್ತು ಬನ್ನಿ. ಮತ್ತೀಗ ಅದಕ್ಕೆ ಯಾಕೆ ಬೈತಿದ್ದೀರ ನೀವು? ಅಲ್ಲ ನಮ್ಮನ್ನ ನಿಜ ಬರಲ್ಲ ಹಂಗೆ ಹಿಂಗೆ ಅಂತ ನಾವು ಕರ್ಕೊಂಬರೋದು ಸ್ನೇಹಿತರೆ, ಆ ಥರ ಅಲ್ಲ. ಕಾರು ನಾನು ರೆಡಿ ಇದ್ದೀನಿ ವೈಶಾಲಿ ಲಾಡ್ಜ್ ಹತ್ರ. ನೀವು ಬಂದರೆ ಕಾರಲ್ಲೇ ಹೋಗೋದು. ಆಮೇಲೆ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ 5 ಸ್ಟಾರ್ ಅಲ್ಲ, ಇಲ್ಲ 3 ಸ್ಟಾರ್ ಅಲ್ಲ, ಎಲ್ಲನ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು. ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದು ಮಾಡೋಣ. ಒಬ್ಬನೇ ಅಲ್ವಾ ಸ್ನೇಹಿತರೆ? ಅದಕ್ಕೆ ಇದನ್ನ ಏನಿದ್ರು 2-3 ಇರಬೇಕು, ಎಂಜಾಯ್ ಮಾಡಬೇಕು. ಒಬ್ಬರೇ ಇದ್ದು ಏನು ನಮ್ಗೆ ಯಾರು ನಾವು 24 ಗಂಟೆ